ನೋಡಿ ವೀಕ್ಷಕರೇ, ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದ ಪರ ಗೌರವ್ ಗುಪ್ತಾ ಅವರು ವಾದ ಇಟ್ಟರು. ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಕರ್ನಾಟಕದ ಮೇಲೆ ಸೂಪರ್ ಎಲ್ನಿನೋ ನೇರ ಪರಿಣಾಮ ಬೀರಿರೋದ್ರಿಂದ ಮಳೆಯ ಕೊರತೆ ಬಹಳ 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 ಕಾಡ್ತಾ ಇದೆ. ವಾಡಿಕೆಗಿಂತನೂ ಕಡಿಮೆ ಮಳೆ ಇದೆ. ಕಂಪೇರಿಂಗ್ ಟು ಲಾಸ್ಟ್ ಇಯರ್ ನಮಗೆ ಎಲ್ಲವೂ ಕೂಡ ತೊಂದರೆಯಾಗಿದೆ ಅಂತ ಅಧಿಕಾರಿಗಳು ಈ ನಿರ್ವಹಣಾ ಪ್ರಾಧಿಕಾರದ ಮುಂದೆ ತಮ್ಮ ವಾದವನ್ನ ಇಟ್ಟರು. ಕಳೆದ 30 ವರ್ಷಕ್ಕೆ ಹೋಲಿಸಿದ್ರೆ ಶೇಕಡ 64ರಷ್ಟು ಮಳೆ ಕೊರತೆಯಾಗಿದೆ. ಕಳೆದ 30 ವರ್ಷಕ್ಕೆ ಹೋಲಿಸಿದ್ರೆ 64% ಅಷ್ಟು ಮಳೆ ಕೊರತೆಯಾಗಿದೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ಹೇಳಿ. ಕರ್ನಾಟಕದ 4 ಜಲಾಶಯಗಳಲ್ಲಿ 52 ಟಿಎಂಸಿ ನೀರು ಸಂಗ್ರಹ ಆಗಿದೆ. 4 ಜಲಾಶಯಗಳಲ್ಲಿ ಬರೀ 52 ಟಿಎಂಸಿ. ಕುಡಿಯೋದಕ್ಕೆ ಕೊಡಬೇಕು, ಕೃಷಿ ಕೊಡಬೇಕು, ಕೈಗಾರಿಕೆ ಕೊಡಬೇಕು. ಈಗ ಕೃಷಿ ಕೈಗಾರಿಕೆ ಬಿಟ್ಬಿಡಿ, ಕುಡಿಯೋದಕ್ಕೂ ನೀರಿಲ್ಲಂತ ಪರಿಸ್ಥಿತಿ. ತಮಿಳುನಾಡಿನ 3 ಡ್ಯಾಂಗಳಲ್ಲಿ 43 ಟಿಎಂಸಿ ನೀರಿನ ಸಂಗ್ರಹ ಇದೆ. ಜಲ ಬಿಕ್ಕಟ್ಟಿನಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ 43 ಟಿಎಂಸಿ ನೀರು ಇನ್ನೂ ಸಂಗ್ರಹ ಇದೆ, ಆದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕ ಅಂತ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ಬಿಕ್ಕಟ್ಟಿನ ವರ್ಷದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ಸೂತ್ರವೇ ಇಲ್ಲ. ಸಂಕಷ್ಟ ಸೂತ್ರ ಅನ್ನುವಂಥದ್ದು ಬರಲ್ಲ. ಸದ್ಯಕ್ಕೆ ವಾಸ್ತವನ್ನ ಅರಿತುಕೋಬೇಕು. ಪ್ರೊರಾಟ ನೀರು ಹಂಚಿಕೆ ನ್ಯಾಯಸಮ್ಮತ ಅಲ್ಲ ಅಂತ ವಾದವನ್ನ ಇಟ್ಟಿದ್ದು ಕರ್ನಾಟಕದ ಅಧಿಕಾರಿಗಳು. ನೀರು ಬಿಡುಗಡೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಸಾಧ್ಯ ಅಂತ ಕರ್ನಾಟಕ ಹೇಳಿರೋದು. ಅಂದ್ರೆ ಇನ್ನೂ ಸ್ವಲ್ಪ ದಿನ ಕಾಯಬೇಕು, ಉತ್ತಮ ಮಳೆಯ ನಿರೀಕ್ಷೆ ಇದೆ, ಉತ್ತಮ ಮಳೆ ಬಂತು ಅಂತಂದ್ರೆ ನೀರು ಬಿಡ್ತೀವಿ ಅನ್ನುವಂತ ವಾದವನ್ನ ಇಟ್ಟು. ಸೂಪರ್ ಎಲ್ನಿನೋ ಎಫೆಕ್ಟ್ ಸೆಪ್ಟೆಂಬರ್ ಬಳಿಕವೇ ಸ್ಪಷ್ಟ ಆಗುತ್ತೆ. ಈಗಲೇ ಸಂಕಷ್ಟದ ನಿರ್ಧಾರ ಕೈಗೊಳ್ಳುವುದು ಅವೈಜ್ಞಾನಿಕ. ತಮಿಳುನಾಡಿಗೆ ತಕ್ಷಣದ ನೀರಿನ ಅಭಾವ ಇಲ್ಲ ಅಂತ ಕರ್ನಾಟಕದ ಅಧಿಕಾರಿಗಳು ವಾದ ಇತ್ತು. ಆಲ್ರೆಡಿ ಅವರ ಡ್ಯಾಂಗಳಲ್ಲಿ 30-40 ಟಿಎಂಸಿ ನೀರಿದೆ. ಈ ರೀತಿ ಇದ್ದಾಗ ಮತ್ತ್ಯಾಕೆ ನೀರು ಕೇಳಬೇಕು? ಇದು ಕರ್ನಾಟಕದ ಅಧಿಕಾರಿಗಳ ವಾದ. ಮೆಟ್ಟೂರು ಜಲಾಶಯದಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇದೆ. ಮೊದಲು ಕುಡಿಯೋ ನೀರಿಗೆ ಆದ್ಯತೆಯನ್ನ ನೀಡಬೇಕು. ಬೆಂಗಳೂರು ಸೇರಿದಂತೆ ಹಲವು ನಗರಕ್ಕೆ ಕುಡಿಯೋ ನೀರು ಬೇಕೇ ಬೇಕು, ಇಲ್ಲ ಅಂದ್ರೆ ಜಲಕ್ಷಾಮ ಎದುರಾಗುತ್ತೆ. ಕುಡಿಯೋ ನೀರಿಗಾಗಿ 40 ಟಿಎಂಸಿಯಷ್ಟು ನೀರು ಬೇಕಾಗಿದೆ. ಇದನ್ನ ತಮಿಳುನಾಡು ಅರ್ಥ ಮಾಡ್ಕೋಬೇಕು ಅಂತ ಕರ್ನಾಟಕದ ಅಧಿಕಾರಿ ಹೇಳ್ತಾರೆ. ಇದರ ಜೊತೆಗೆ ಪರಿಸರ ಸಂರಕ್ಷಣೆಗೂ ಕೂಡ ನೀರು ಮೀಸಲಿಡುವುದು ಕಡ್ಡಾಯ ಆಗಿದೆ. ಮುಂದಿನ ಜೂನ್ವರೆಗೆ ಕುಡಿಯೋ ನೀರು ಕಾಯ್ದಿರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕರ್ನಾಟಕದ ಈ ಯಾವ ಅಂಶವನ್ನೂ ಕೂಡ ಸಿಡಬ್ಲ್ಯೂಎಂಎ ಪರಿಗಣಿಸಲಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಪರಿಗಣಿಸಲೇ ಇಲ್ಲ. ಅಂತಿಮವಾಗಿ ಹೇಳಿದ್ದೇನು? ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಪರಿಗಣಿಸಿ ಆದೇಶವನ್ನ ಮಾಡ್ತಾರೆ. ಸಿಡಬ್ಲ್ಯೂಆರ್ಸಿ ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಹೇಳಿದ್ದೇನು? 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡಬೇಕು. ಅಂದ್ರೆ ಟೋಟಲ್ 4 ಟಿಎಂಸಿ ನೀರಾಗುತ್ತೆ. ಈಗ ನೀರಿನ ಸಂಗ್ರಹ ಎಷ್ಟಿದೆ ಇಲ್ಲಿ? ಡೆಡ್ ಸ್ಟೋರೇಜ್ ಅನ್ನ ಮೈನಸ್ ಮಾಡಿದ್ರೆ ಕುಡಿಯೋದಕ್ಕೆ ನೀರು ಸಿಗೋದೆಷ್ಟು? ಇದೆಲ್ಲವನ್ನು ಕೂಡ ಅರ್ಥ ಮಾಡಿ ಹೇಳಿಸಿದ್ರು ಕೂಡ ಅಂತಿಮವಾಗಿ ಸಿಡಬ್ಲ್ಯೂಆರ್ಸಿಯ ಆದೇಶವನ್ನ ಪರಿಗಣಿಸಿ ಅದೇ ಆರ್ಡರ್ ಕೊಡ್ತು, ಅದೇ ಶಿಫಾರಸನ್ನ ಎತ್ತಿ ಹಿಡಿತು, ನೀವು ನೀರನ್ನ ಬಿಡಬೇಕು ಅಂತ ಹೇಳಿ. ಸೊ ಮುಂದೇನಾಗುತ್ತೆ ನೋಡೋಣ ನೆಕ್ಸ್ಟ್.